ನಮಸ್ಕಾರ ಸ್ನೇಹಿತರೆ, ನಮ್ಮ ಮಾಹಿತಿ ಕೇಂದ್ರ ಚಾನೆಲ್ಗೆ ಸ್ವಾಗತ. ಪಿಎಂ ಕಿಸಾನ್ ನಿಧಿ ಯೋಜನೆಯು 24ನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಹಾಗೂ ಬರ ಪರಿಹಾರ ಬಿಡುಗಡೆಯ ಬಗ್ಗೆ 2 ಬಿಗ್ ಅಪ್ಡೇಟ್ಗಳು ಬಂದಿವೆ. ಹೌದು, ಇದರ ಜೊತೆಗೆ ಸಾಲ ಮನ್ನಾದ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಈ ಎಲ್ಲಾ ಮಾಹಿತಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲಾ ರೈತ ಬಾಂಧವರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ತಿಳಿಸುವುದೇನೆಂದ್ರೆ 2 ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯ ಕಂತಿನ ಹಣ ರೈತರ ಖಾತೆಗೆ ಯಾವಾಗ ಜಮಾ ಆಗಲಿದೆ ಮತ್ತು ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವಂತೆ ಕಂತಿನ ಹಣ 2,000ದಿಂದ 4,000ಕ್ಕೆ ಹೆಚ್ಚಳ ಆಗುತ್ತಾ? ಇನ್ನೊಂದೆಡೆ ರಾಜ್ಯದಲ್ಲಿ ಮಳೆಯ ಅಭಾವದಿಂದ ಕಂಗಾಲಾಗಿರುವ ರೈತರಿಗೆ ಬರ ಪರಿಹಾರ ಧನ ಯಾವಾಗ ಸಿಗಲಿದೆ? ಸರ್ಕಾರದಿಂದ ನೇಮಕಗೊಂಡಿರುವ ಎಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅಧಿಕಾರಿಗಳ ತಂಡ ಯಾವ ಆಧಾರದ ಮೇಲೆ ಬರ ಪರಿಸ್ಥಿತಿಯನ್ನ ಸರ್ವೆ ಮಾಡ್ತಾರೆ? ಪ್ರತಿ ಎಕರೆಗೆ ಪರಿಹಾರ ಹಾಗೂ ಸಾಲ ಮನ್ನಾ ಕುರಿತು ಸರ್ಕಾರದ ನಿಲುವೇನು ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಇದರಿಂದ ನಾನ್ ಮಾಡೋ ಪ್ರತಿಯೊಂದು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲನೇದಾಗಿ ನಿಮ್ಗೆ ಬರುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಪಿಎಂ ಕಿಸಾನ್ ಯೋಜನೆಯ ಕಂತಿನ ಹಣ ಹಾಗೂ ಹೆಚ್ಚಳದ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಕೇಂದ್ರ ಸರ್ಕಾರದ ಬಹು ನಿರೀಕ್ಷಿತ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಇಡೀ ದೇಶದಲ್ಲೇ ಸುಮಾರು 9 ಕೋಟಿಗೂ ಅಧಿಕ ರೈತರು ಈ ಯೋಜನೆಯಡಿ ಪ್ರತಿ 4 ತಿಂಗಳಿಗೊಮ್ಮೆ 2,000 ಅಂದ್ರೆ ವಾರ್ಷಿಕವಾಗಿ 6,000 ರೂಪಾಯಿ ಹಣ ಪಡಿತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸುಮಾರು 51 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ರೈತರಿದ್ದಾರೆ. ಈ ಯೋಜನೆಯ ಹಣ 4,000ಕ್ಕೆ ಏರಿಕೆ ಆಗಲಿದೆಯಾ? ಇತ್ತೀಚೆಗೆ ಎಲ್ಲಾ ಕಡೆ ಹರಿದಾಡುತ್ತಿರುವ ಸುದ್ದಿಯಾಗಿದೆ. ಆದ್ರೆ ಕೇಂದ್ರ ಸರ್ಕಾರದ ಕಂತಿನ ಮೊತ್ತ ಹೆಚ್ಚಿಸಿಲ್ಲ. ಬದಲಿಗೆ ಮಹಾರಾಷ್ಟ್ರ ಅಥವಾ ಬಿಹಾರದಂತ ರಾಜ್ಯಗಳಲ್ಲಿ ಅಲ್ಲಿನ ಸರ್ಕಾರಗಳು ತಮ್ಮ ಪಾಲಿನ 2,000 ರೂಪಾಯಿಯನ್ನ ಕೇಂದ್ರ ಸರ್ಕಾರದ 2,000 ರೂಪಾಯಿ ಜೊತೆಗೆ ಸೇರಿಸಿ 4,000 ರೂಪಾಯಿ ನೀಡುವ ವಿಶೇಷ ಯೋಜನೆಯನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿರುವುದರಿಂದ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಕಂತು ನೀಡುವುದು ಯಾವುದೇ ಘೋಷಣೆ ಹೊರಬಿದ್ದಿಲ್ಲ. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಕೇಂದ್ರದ ನಿಯಮದಂತೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ, ವರ್ಷಕ್ಕೆ 6,000 ರೂಪಾಯಿ ಮಾತ್ರ ಸಿಗಲಿದೆ. ಹಾಗಾದ್ರೆ ಮುಂದಿನ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತೆ? ಕೃಷಿ ಸಚಿವಾಲಯದ ಮೂಲಗಳ ಪ್ರಕಾರ ಮುಂದಿನ ಕಂತಿನ ಹಣವನ್ನ ಸೆಪ್ಟೆಂಬರ್ ತಿಂಗಳ ಮೊದಲ ಅಥವಾ 2ನೇ ವಾರದೊಳಗೆ ಅಧಿಕೃತವಾಗಿ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ. ಇನ್ನು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹೇಗಿದೆ? ಸಚಿವರ ಭೇಟಿ ಮತ್ತು ವೈಜ್ಞಾನಿಕ ಸಮೀಕ್ಷೆ ಹೇಗೆ ನಡೆಯುತ್ತೆ ಅಂತ ಹೇಳೋದಾದ್ರೆ, ನಮ್ಮ ರಾಜ್ಯದಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿ ಕರಾವಳಿ ಹಾಗೂ ಮಲೆನಾಡಿನ ಕೆಲವೇ ಭಾಗಗಳಲ್ಲಿ ಹೊರತುಪಡಿಸಿ ಉತ್ತರ ಕನ್ನಡ ಹಾಗೂ ಕಲ್ಯಾಣ ಕರ್ನಾಟಕ ಬಹುತೇಕ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ತೀರಾ ಕಡಿಮೆ ಮಳೆಯಾಗಿದೆ. ಇದರಿಂದಾಗಿ ಬಿತ್ತನೆ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಯಾಕೆಂದ್ರೆ ಬೆಳೆಗಳು ಒಣಗಿ ಹೋಗಿವೆ. ಆದ್ದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬ ಸಚಿವರನ್ನ ನಿಯೋಜನೆ ಮಾಡಿ ಬರ ಪರಿಸ್ಥಿತಿ ನೈಜ ಅಧ್ಯಯನಕ್ಕೆ ಆದೇಶಿಸಿದೆ. ಸಚಿವರ ನೇತೃತ್ವದಲ್ಲಿ ತಹಸೀಲ್ದಾರರು, ಕೃಷಿ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳ ತಂಡವು ಈ ಕೆಳಗಿನ ಮಾನದಂಡನೆಗಳನ್ನ ಪರಿಶೀಲಿಸುತ್ತಾರೆ. ಅದು ಏನಂದ್ರೆ, ಮೊದಲನೇದಾಗಿ ಮಳೆಯ ಕೊರತೆ ಹಾಗೂ ಸೈಕ್ಲರ್ ಮೂಲಕ ಅದನ್ನ ಪರಿಶೀಲಿಸುತ್ತಾರೆ. ಉಪಗ್ರಹ ಚಿತ್ರಗಳ ಮೂಲಕ ನೆಲದಲ್ಲಿರುವ ತೇವಾಂಶ ಮತ್ತು ಹಸಿರಿನ ಪ್ರಮಾಣ ಪರಿಶೀಲಿಸುವುದು. ನಂತರ ಜಲಾಶಯ ಹಾಗೂ ಕೆರೆಗಳ ನೀರಿನ ಮಟ್ಟ ಪರೀಕ್ಷಿಸುವುದು. ಅದು ಹೇಗೆಂದ್ರೆ, ತಾಲೂಕು ವ್ಯಾಪ್ತಿಯ ಕೆನಾಲ್, ಕೆರೆ ಹಾಗೂ ಚೆಕ್ ಡ್ಯಾಂನಲ್ಲಿನ ನೀರು ಸಂಗ್ರಹವಾಗಿದೆಯಾ ಎಂಬುದನ್ನ ಲೆಕ್ಕಾಚಾರ ಮಾಡ್ತಾರೆ. ನಂತರ ಅಂತರ್ಜಲ ಮಟ್ಟ ಲಭ್ಯತೆ ಕುಸಿದಿರುವ ಬಗ್ಗೆ ಅಳತೆ ಮಾಡ್ತಾರೆ. ನಂತರ ರೈತರು ಬೆಳೆದ ಮುಂಗಾರು ಬೆಳೆಗಳು ಎಷ್ಟು ಪ್ರಮಾಣದಲ್ಲಿ ನಾಶವಾಗಿದೆ ಮತ್ತು ರೈತರಿಗೆ ಎಷ್ಟು ನಷ್ಟ ಆಗಿದೆ ಎಂಬ ಲೆಕ್ಕಾಚಾರ ಹಾಕ್ತಾರೆ. ಈ ಎಲ್ಲಾ ಅಂಕಿಅಂಶಗಳನ್ನ ಕ್ರೋಢೀಕರಿಸಿ ಯಾವ ಯಾವ ತಾಲೂಕುಗಳನ್ನ ಬರ ಪೀಡಿತ ಪ್ರದೇಶ ಎಂದು ಘೋಷಿಸಬೇಕೆಂದು ವರದಿಯನ್ನ ಸದ್ಯದಲ್ಲೇ ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ಇನ್ನು ರೈತರ ಬೇಡಿಕೆಗಳು ಏನೆಂದ್ರೆ, 50,000 ರೂಪಾಯಿ ಬೆಳೆ ಪರಿಹಾರ ಮತ್ತು ಸಾಲ ಮನ್ನಾ ಮಾಡಲು ಒತ್ತಾಯಿಸ್ತಾ ಇದ್ದಾರೆ. ಹೌದು, ರೈತರು ಕೃಷಿಗಾಗಿ ಸಾಲ ಮಾಡಿ ಬಂಡವಾಳ ಹಾಕಿ ನಷ್ಟದಲ್ಲಿರುವುದರಿಂದ ಅದಕ್ಕೆ ತಕ್ಕ
ಪರಿಹಾರ ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಹಾಗೂ ರೈತ ಸಂಘಟನೆಗಳು ಸರ್ಕಾರಕ್ಕೆ ಒತ್ತಡ ಹೇರ್ತಾ ಇದ್ದಾವೆ. ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸ್ತಾ ಇದ್ದಾವೆ. ಪ್ರತಿಯೊಂದು ಎಕರೆಗೆ ಕನಿಷ್ಠ ಪರಿಹಾರ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡುವಂತೆ ಹೋರಾಟ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಕೃಷಿ ಸಾಲ ಮನ್ನಾ ಅಥವಾ ಬಡ್ಡಿ ಮನ್ನಾ ಮಾಡಬೇಕೆಂದು ಒತ್ತಾಯಿಸ್ತಾ ಇದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ ಹಾಗೂ ಸಹಕಾರಿ ಬ್ಯಾಂಕ್ಗಳಲ್ಲಿನ ರೈತರು ಪಡೆದಿರುವ ಅಲ್ಪಾವಧಿ ಕೃಷಿ ಸಾಲವನ್ನ ಮನ್ನಾ ಮಾಡಬೇಕೆಂದು ಅಥವಾ ಮರುಪಾವತಿಗೆ ಕಾಲಾವಕಾಶ ನೀಡಿ ಬಡ್ಡಿಯನ್ನ ಮನ್ನಾ ಮಾಡಬೇಕೆಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಹಾಗೂ ರಾಜ್ಯ ವಿಪತ್ತು ನಿರ್ಮಾಣ ನಿಧಿ ಅಡಿಯಲ್ಲಿ ಪರಿಹಾರ ಬಿಡುಗಡೆ ಮಾಡಲು ಸರ್ಕಾರದ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕಿದೆ. ಸರ್ಕಾರದಿಂದ ಬರಪೀಡಿತ ತಾಲೂಕುಗಳ ಪಟ್ಟಿ ಬಿಡುಗಡೆಯಾದ ಕೂಡಲೇ ರೈತರಿಗೆ ನೇರವಾಗಿ ಹಣ ಜಮಾ ಆಗತ್ತೆ. ಅದಕ್ಕಿಂತ ಮೊದಲು ರೈತರು ಮಾಡಬೇಕಾದ ಕೆಲಸಗಳು: ಮೊದಲನೇದಾಗಿ ಆಧಾರ್ ಸೀಡಿಂಗ್, ಎರಡನೇದಾಗಿ ಫ್ರೂಟ್ಸ್ KYC. ನಿಮ್ಮ ಫ್ರೂಟ್ಸ್ ID ಇದ್ರೆ ಅದಕ್ಕೆ KYC ಯನ್ನ ಮಾಡಬೇಕಾಗತ್ತೆ. ಇಷ್ಟು ಕೆಲಸ ಮಾಡಿದ್ರೆ ನಿಮ್ಗೆ ನೇರವಾಗಿ ರೈತರ ಖಾತೆಗೆ ಬರ ಪರಿಹಾರ ಆಗ್ಲಿ, PM ಕಿಸಾನ್ ಸಮ್ಮಾನ ನಿಧಿ ಹಣ ಆಗ್ಲಿ, ಯಾವುದೇ ಹಣ ಆಗ್ಲಿ ನೇರವಾಗಿ ರೈತರ ಖಾತೆಗೆ ಜಮಾ ಆಗತ್ತೆ.